ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಜನತಾ ವಿದ್ಯಾಲಯದ ಮಾತೃ ಹೃದಯಿ ರಾಜಶ್ರೀ ಕಾಂಬ್ಳೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಜನತಾ ವಿದ್ಯಾಲಯ ಪ್ರೌಢಶಾಲೆ ಮುದುಗದಲ್ಲಿ ದೀರ್ಘಕಾಲ ಮುಖ್ಯ ಅಡುಗೆಯವರಾಗಿ ಸೇವೆ ಸಲ್ಲಿಸಿದ ಮಾತೃ ಹೃದಯಿ ಶ್ರೀಮತಿ ರಾಜಶ್ರೀ ರತೀಶ್ ಕಾಂಬ್ಳೆ ಅವರಿಗೆ ಇತ್ತೀಚೆಗೆ ನಿವೃತ್ತಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. 2007ರಿಂದ ಅಕ್ಷರ ದಾಸೋಹ ಯೋಜನೆಯಡಿ ನಿಷ್ಠೆಯಿಂದ ಮಕ್ಕಳಿಗೆ ಪ್ರೀತಿಯಿಂದ ಅಡುಗೆ ಉಣಬಡಿಸಿದ ರಾಜಶ್ರೀ ಅವರನ್ನು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಸುರೇಶ್ ಗಾಂವ್ಕರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜಶ್ರೀ ಅವರು ಕೇವಲ ತಮ್ಮ ಮಕ್ಕಳಿಗಷ್ಟೇ ಅಲ್ಲದೆ ಶಾಲೆಯ ಪ್ರತಿಯೊಬ್ಬ ಮಗುವಿಗೂ ತಾಯಿಯಂತೆ ಬಿಸಿ ಬಿಸಿ ಅಡುಗೆ ಬಡಿಸಿ ಹಸಿವು ನೀಗಿಸಿದ್ದಾರೆ. ಅವರ ಈ ಪ್ರಾಮಾಣಿಕ ಸೇವೆ ಸದಾ ಸ್ಮರಣೀಯ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯೋಧ್ಯಾಪಕಿ ಶ್ರೀಮತಿ ವೀಣಾ ಮಾಳಿಗೇರ್ ಅವರು ಮಾತನಾಡಿ, ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮಕ್ಕಳಿಗೆ ಸಿದ್ಧಪಡಿಸಿ ಉಣಬಡಿಸಿದ ಅವರ ಕಾರ್ಯ ವೈಖರಿ ಹಾಗೂ ಶಾಲೆಯೊಂದಿಗಿನ ಒಡನಾಟ ಮಾದರಿಯಾದುದು ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಧ್ಯಾಪಕರಾದ ಶಶಿಕಾಂತ್ ಅಂಕೋಲೇಕರ್, ಹಿರಿಯ ಶಿಕ್ಷಕರಾದ ಜೆ ರಂಗನಾಥ್ ಬಿಎಸ್ ಪ್ರಾಸ್ತಾವಿಕ ನುಡಿ ಹಾಗೂ ಸ್ವಾಗತಿಸಿದರು. ಶಾಲೆಯ ಶಿಕ್ಷಕ ವೃಂದ, ತರಬೇತಿ ಶಿಕ್ಷಕಿಯರು ಹಾಗೂ ರಾಜಶ್ರೀ ಅವರ ಪುತ್ರಿಯಾದ ಸ್ನೇಹ ಮತ್ತು ಸ್ವಾತಿ ಕಾಂಬ್ಳೆ ಉಪಸ್ಥಿತರಿದ್ದರು. ಇದೇ ವೇಳೆ ನಿವೃತ್ತ ರಾಜಶ್ರೀ ಕಾಂಬ್ಳೆ ಅವರು ಶಾಲೆ ಹಾಗೂ ಗಣ್ಯರಿಗೆ ನೆನಪಿನ ಕಾಣಿಕೆ ನೀಡಿ ತಮ್ಮ ಉದಾರತೆ ಮೆರೆದರೆ ಶಾಲಾ ಸಿಬ್ಬಂದಿ ವರ್ಗದವರು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು.